ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ MCC ಆಲ್ ಇಂಡಿಯಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಮತ್ತೆ ಅದಕ್ಕೆ ಬೇಕಾದಂಥ ಒಂದಷ್ಟು ಪೂರಕ ಚಟುವಟಿಕೆಗಳನ್ನು ಆಕ್ಟಿವಿಟೀಸ್ಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಡೈರೆಕ್ಟಾಗಿ ಹೇಳಬೇಕು ಅಂದರೆ MCC ಅವರು ಹೇಳ್ತಾ ಇದ್ದಾರೆ, KE ಅವರು ಇನ್ನೂ ಮಲ್ಕೊಂಡಿದ್ದಾರೆ, ಅವರು ಹೇಳೋ ತನಕ ನಾವು ವೇಟ್ ಮಾಡಬೇಕಷ್ಟೇ. ಫೈನ್. ಸೊ ಇವತ್ತು ಬಂದಿರುವಂಥ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಂತಂದ್ರೆ, ಇದು ಯಾರ್ಯಾರು PWD ಕ್ಯಾಂಡಿಡೇಟ್ಸ್ ಇದ್ದೀರಿ, ಫಿಸಿಕಲಿ ಡಿಸೇಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದೀರಿ ಅವರಿಗೆ ಫಿಸಿಕಲ್ ಡಿಸೇಬಲ್ ಸರ್ಟಿಫಿಕೇಟ್ಸ್ಗಳನ್ನು ಡಿಸೈನ್ಡ್ ಡಿಸೆಬಿಲಿಟಿ ನೀಟ್ ಸ್ಕ್ರೀನಿಂಗ್ ಸೆಂಟರ್ಗಳಿಂದ ತೆಗೆದುಕೊಳ್ಳೋದಕ್ಕೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ PWD ಇರುವಂಥವ್ರು KEAಗೆ ಸಂಬಂಧಪಟ್ಟಂತಹ ಮೆಡಿಕಲ್ ಟೆಸ್ಟ್ ಆಗಿರ್ಬೋದು, PWD ಸರ್ಟಿಫಿಕೇಟ್ ಆಗಿರ್ಬೋದು, ಅದೇ ಬೇರೆ ಇರ್ತದೆ, ಆಲ್ ಇಂಡಿಯಾ ಲೆವೆಲ್ಲೇ ಬೇರೆ ಇರ್ತದೆ. ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ರೂ ಕೂಡ ಆಲ್ ಇಂಡಿಯಾ ಲೆವೆಲ್ಲೇ ಬೇರೆ, KEA ಲೆವೆಲ್ಲೇ ಬೇರೆ. ಸೊ ಇದು ಆಲ್ ಇಂಡಿಯಾ ಲೆವೆಲ್ಗೆ ಸಂಬಂಧಪಟ್ಟಿರುವಂಥದ್ದು. ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗಳಿದ್ದೀರಿ ಅವರು ನೀಟ್ ಎಕ್ಸಾಮಿನೇಷನ್ ಅನ್ನು ಬರೆದು ಬಿಟ್ಟು ಈಗ MCC ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ. ಸೊ ಅವರು ಏನು ಮಾಡಬೇಕು ಅಂತಂದ್ರೆ, ತಮಗೆ ಹತ್ತಿರದ ನಿಯರ್ ಬೈ ನೀಟ್ ಡೆಸಿಗ್ನೇಟೆಡ್ ಡಿಸೆಬಿಲಿಟಿ ನೀಟ್ ಸ್ಕ್ರೀನಿಂಗ್ ಸೆಂಟರಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮನ್ನ ನೀವು ಚೆಕಪ್ಗೆ ಒಳಪಡಿಸ್ಕೊಳ್ಬೇಕಾಗ್ತದೆ. ಅಂದ್ರೆ ಅಲ್ಲಿರುವಂಥ ಡಾಕ್ಟರ್ಸ್ಗಳು ನಿಮ್ಮನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಆನ್ಲೈನಿನಲ್ಲಿ ನಿಮಗೆ ನೀಟ್ ಡಿಸೆಬಿಲಿಟಿ ಸ್ಕ್ರೀನಿಂಗ್ ಸೆಂಟರ್ ಇಂದ ಸಿಗುವಂತಹ ಸರ್ಟಿಫಿಕೇಟ್ ಏನಿದೆ ಅದನ್ನ ಕೊಡ್ತಾರೆ. ಅಂದ್ರೆ ಇದನ್ನ ನೀವು ಆನ್ಲೈನ್ ಮೋಡಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಇದನ್ನು ಆನ್ಲೈನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನೀವು ಇಲ್ಲಿ ಕೊಟ್ಟಿರುವಂತಹ ಸೆಂಟರ್ಗಳಿಗೆ ವಿಸಿಟ್ ಮಾಡಬೇಕು. ಅಲ್ಲಿ ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ಮೇಲೆ ಓಕೆ ಅಂತ ಹೇಳಿ ಆನ್ಲೈನಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಆನ್ಲೈನಿನಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿ ಕೊಡ್ತಾರೆ. ಆ PWD ಸರ್ಟಿಫಿಕೇಟ್ ಏನಿದೆ, ಆನ್ಲೈನ್ ಜನರೇಟೆಡ್ PWD ಸರ್ಟಿಫಿಕೇಟ್ಸ್ ಇನ್ ದ ಡೆಸಿಗ್ನೇಟೆಡ್ ಡಿಸೆಬಿಲಿಟಿ ನೀಟ್ ಸ್ಕ್ರೀನಿಂಗ್ ಸೆಂಟರ್, ಅದು ಮಾತ್ರ ನಿಮಗೆ ವ್ಯಾಲಿಡಿಟಿಯನ್ನು ಕೊಡುವಂಥದ್ದು. ಅದರ್ವೈಸ್ ಯು ಆರ್ ನಾಟ್ ವ್ಯಾಲಿಡ್. ರಿಮೆಂಬರ್, ಯು ಆರ್ ನಾಟ್ ಎಕ್ಸೆಪ್ಟೆಡ್ ಫಾರ್ ದ ನೀಟ್ MCC ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಅಂಡರ್ PWD ಕ್ಯಾಟಗರಿ. ಹಾಗಾದ್ರೆ ಯಾವ್ಯಾವ ಸೆಂಟರ್ಗಳಿವೆ? ನಿಮಗೆ ಹತ್ತಿರದ ಸೆಂಟರ್ಗೆ ನೀವು ಹೋಗ್ಬೋದು. ಈಗ ಕರ್ನಾಟಕದವರಾದ್ರೆ ಸೊ ನಿಮಗೇನಾದ್ರೂ ಮುಂಬೈ ಹತ್ರ ಅಂತ ಅನ್ಸಿದ್ರೆ ಮುಂಬೈಗೆ ಹೋಗಿ. ಸೊ ಮುಂಬೈಯಲ್ಲಿ ಓನ್ಲಿ ಲೋಕೋಮೋಟರ್ ಡಿಸೆಬಿಲಿಟಿ ಅಷ್ಟೇ ಇದೆ. ಆಲ್ ಡಿಸೆಬಿಲಿಟಿ ಇದ್ದಲ್ಲಿ ನೀವು ಹೋಗ್ಬೇಕಾಗ್ತದೆ. ಸೊ ಚೆನ್ನೈಗೆ ಹೋಗ್ಬೋದು, ಇಲ್ಲ ಗೋವಾ ಇಸ್ ಅ ವೆರಿ ನಿಯರರ್ ಟು ಅಸ್. ಸೊ ಗೋವಾಕ್ಕೆ ಹೋಗ್ಬೋದು, ಇಲ್ಲ ಮುಂಬೈ ಮಹಾರಾಷ್ಟ್ರಕ್ಕೆ ಹೋಗ್ತೀರಾ, ಗ್ರ್ಯಾಂಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ JJ ಹಾಸ್ಪಿಟಲ್ ಕಂಪೌಂಡು, ಅಲ್ಲಿ ಬೇಕಾದ್ರೂ ಹೋಗ್ಬೋದು. ಒಟ್ನಲ್ಲಿ ನಮಗೆ ಹತ್ತಿರೋದು ಗೋವಾ ಅಂತ ಅನಿಸ್ತದೆ ನನಗೆ. ಆಲ್ ಡಿಸೆಬಿಲಿಟಿ ಆಸ್ ಮೆನ್ಷನ್ಡ್ ಇನ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಎಕ್ಸೆಪ್ಟ್ ಸ್ಪೀಚ್ ಡಿಸೆಬಿಲಿಟಿ. ಸ್ಪೀಚ್ ಡಿಸೆಬಿಲಿಟಿಯನ್ನು ಮಾತ್ರ ಅಲ್ಲಿ ಚೆಕ್ ಮಾಡೋದಿಲ್ಲ. ಸೊ ಅದು ಬಿಟ್ಟರೆ ಉಳಿದೆಲ್ಲ ಡಿಸೆಬಿಲಿಟಿ ಅವರು ಅಲ್ಲಿ ಹೋಗ್ಬೋದು. ಸರ್ ನಮ್ದು ಸ್ಪೀಚ್ ಡಿಸೆಬಿಲಿಟಿ ಇದೆ, ಏನು ಮಾಡಬೇಕು ಅಂತ ಇದ್ರೆ, ಸೊ ನೀವು ಅದನ್ನ ಬಿಟ್ಟು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಆಲ್ ಡಿಸೆಬಿಲಿಟಿ ಆಸ್ ಮೆನ್ಷನ್ಡ್ ಇನ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅಂತೇಳಿ, ಸೊ ಆ ಒಂದಷ್ಟು ಸೆಂಟರ್ಗಳಿಗೆ ನೀವು ಹೋಗ್ಬೇಕಾಗ್ತದೆ. ಇಲ್ಲಿ ವಾರಣಾಸಿ, ಅಗರ್ತಳ, ತ್ರಿಪುರ, ಚಂಡೀಗಢ ಎಲ್ಲ ಕೊಟ್ಟಿದ್ದಾರೆ. ಸೊ ನಿಮಗೆ ಹತ್ತಿರದ ನಿಮಗೆ ಹತ್ತಿರದ ಯಾವುದು ಸೆಂಟರ್ ಇದೆ ಆ ಒಂದು ಸೆಂಟರಿಗೆ ನೀವು ಹೋಗಬೇಕು. ಹೋದ್ರೆ ಮಾತ್ರ ನಿಮಗೆ 5% PWD ಅಲ್ಲಿ ಸೊ ನಿಮಗೆ ಜಾಗವನ್ನು ಕೊಡ್ತಾರೆ. ಸೊ ಅಲ್ಲಿ ಹೋಗಿ ಟೆಸ್ಟ್ ಎಲ್ಲ ಆದಮೇಲೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅನ್ನ ಅಲ್ಲೇ ಅವರೇ ನಿಮಗೆ ಡೌನ್ಲೋಡ್ ಮಾಡಿ ಕೊಡ್ಬೋದು, ಅಥವಾ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಫಸ್ಟ್ ಯು ಹ್ಯಾವ್ ಟು ವಿಸಿಟ್ ದೀಸ್ ಡಿಸೆಬಿಲಿಟಿ ಸ್ಕ್ರೀನಿಂಗ್ ಸೆಂಟರ್ಸ್. ಸೊ ಇದು ಡೇಟ್ಸ್ ಯಾವಾಗ ಹೋಗ್ಬೇಕು ಸರ್? ಹಾಗಾದ್ರೆ ಡೇಟ್ಸ್ ಕೊಟ್ಟಿಲ್ಲ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಬಟ್ ಡೇಟ್ಸ್ ಅನ್ನ ಇಷ್ಟೇ ಡೇಟ್ ಅಂತ ಕೊಟ್ಟಿಲ್ಲ. ಬಟ್ ಏನ್ ಹೇಳಿದ್ದಾರೆ ಅಂತಂದ್ರೆ, ನೌ ಓಪನ್ ಅಂತ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆ ಇಲ್ಲಿ. ಸೊ ನನ್ನ ಕರ್ಸರ್ ನೋಡಿ ಇಲ್ಲಿ ನೌ ಓಪನ್ ಅಂತ ಕಾಣಿಸ್ತಾ ಇದೆ, ಹೌದಾ? ಸೊ ನೋ ಓಪನ್ ಅಂತಂದ್ರೆ ನೀವು ನಾಳೆಯಿಂದನೇ ಹೋಗಬಹುದು. ಸೊ ನಾಳೆಯಿಂದ ಮತ್ತೆ ಲಾಸ್ಟ್ ಡೇಟ್ ವರೆಗೆ ವೇಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಬೇಗ ಹೋಗಿ PWD ಆಗಿದ್ದಿದ್ರೆ MCC ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಮಾಡಿಸ್ಕೊಂಡು ಬನ್ನಿ. ನೀವೇನಾದ್ರೂ KEಯಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಸೊ KE ಅವರು ಕೂಡ ನಿಮಗೆ ಮೆಡಿಕಲ್ ಟೆಸ್ಟ್ ಅನ್ನು ಮತ್ತೊಂದು ಸಾರಿ ಕರೀತಾರೆ, ಅದಕ್ಕೆ ವೇಟ್ ಮಾಡಿ. ನೀವೇನಾದ್ರೂ ಆಲ್ರೆಡಿ CET ಮೆಡಿಕಲ್ ಟೆಸ್ಟಿಗೆ ಹೋಗಿ ಬಂದಿದ್ರು ಕೂಡ ಮೆಡಿಕಲ್ ಈ ಒಂದು MBBS ಕೋರ್ಸಸ್ಗಳಿಗೆ ಅಥವಾ BDS ಕೋರ್ಸಸ್ಗಳಿಗೆ ನೀಟ್ ಕೌನ್ಸಿಲಿಂಗಿಗೆ ಮತ್ತೊಂದು ಸಾರಿ ನೀವು KEಗೆ ಹೋಗಬೇಕಾಗ್ತದ ಅನ್ನೋದು ಕೂಡ ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.